ಈ ಕೆಳಗಿನ ಯಾರು ಸಮುದ್ರಗುಪ್ತನ ಆಸ್ಥಾನ ಕವಿಯಾಗಿದ್ದನು? ಇದಕ್ಕೆ ಸರಿ ಉತ್ತರ ಹರಿಸೇನ ಸಮುದ್ರಗುಪ್ತನ ಆಸ್ಥಾನ ಕವಿಯಾಗಿದ್ದಂತಹ ಕವಿಯಾಗಿದ್ದಾನೆ. ಈ ಕೆಳಗಿನ ಯಾವ ಕೃತಿಯನ್ನು ಹರ್ಷವರ್ಧನ ರಚಿಸಿಲ್ಲ? ಅಂದರೆ ಹರ್ಷನು ರಚಿಸದೇ ಇರುವಂತಹ ಕೃತಿ ಯಾವುದು? ಸರಿ ಉತ್ತರ ಹರ್ಷಚರಿತೆ. ಇದನ್ನು ಬಾಣಭಟ್ಟ ರಚನೆ ಮಾಡ್ತಾನೆ. ಇನ್ನುಳಿದಂತಹ ರತ್ನಾವಳಿ, ಪ್ರಿಯದರ್ಶಿಕ, ನಾಗಾನಂದ ಎಂಬ ಕೃತಿಗಳನ್ನು ಸ್ವತಃ ಹರ್ಷವರ್ಧನ ರಚನೆ ಮಾಡ್ತಾನೆ. ತಾನೇಶ್ವರದ ವರ್ಧನರ ಪ್ರಸಿದ್ಧ ಅರಸ ಹರ್ಷವರ್ಧನ. ಈತನಿಗೆ ಉತ್ತರಪತೇಶ್ವರ ಎಂಬ ಬಿರುದಿತ್ತು. ಈತನನ್ನು ಸೋಲಿಸಿದಂಥವನು ಕರ್ನಾಟಕದ ಖ್ಯಾತ ಅರಸನಾದಂತಹ ಇಮ್ಮಡಿ ಪುಲಿಕೇಶಿ. ಸೋಲಿಸಿದ್ದರಿಂದ ದಕ್ಷಿಣ ಪತೇಶ್ವರ ಎಂಬ ಬಿರುದು ಇಮ್ಮಡಿ ಪುಲಿಕೇಶಿಗೆ ಬಂದಿತು. ಮಹಾಬಲಿಪುರಂನಲ್ಲಿರುವ ಕಲ್ಲಿನ ರಥಗಳು ಈ ಕೆಳಗಿನ ಯಾವ ರಾಜವಂಶದ ಕಾಲಾವಧಿಯಲ್ಲಿ ನಿರ್ಮಿತವಾದವುಗಳು? ಪಲ್ಲವರ ಕಾಲದಲ್ಲಿ ನಿರ್ಮಾಣವಾದಂತಹ ಅನೇಕ ಸ್ಮಾರಕಗಳನ್ನು ನಾವು ಮಹಾಬಲಿಪುರಂನಲ್ಲಿ ಕಾಣುತ್ತೇವೆ. ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಈ ಕೆಳಗಿನ ಯಾರು ನಡೆಸುವರು? ಇದನ್ನ ರಾಜ್ಯ ಚುನಾವಣಾ ಆಯೋಗ ತನ್ನ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗಳನ್ನು ಆಯೋಜನೆ ಮಾಡುತ್ತದೆ. ಇನ್ನು ಲೋಕಸಭಾ ವಿಧಾನಸಭಾ ಚುನಾವಣೆಗಳನ್ನು ಕೇಂದ್ರ ಚುನಾವಣಾ ಆಯೋಗ ನಡೆಸುವಂತಹ ಪ್ರಕ್ರಿಯೆ ಭಾರತದಲ್ಲಿ ಜಾರಿಯಲ್ಲಿದೆ. ರಾಷ್ಟ್ರೀಯ ಮತದಾರರ ದಿನವನ್ನು ಯಾವಾಗ ಆಚರಿಸುವರು? ನ್ಯಾಷನಲ್ ವೋಟರ್ಸ್ ಡೇ. ಇದಕ್ಕೆ ಸರಿ ಉತ್ತರ ಜನವರಿ 25. ಇದು ಚುನಾವಣಾ ಆಯೋಗ ಸ್ಥಾಪನೆಯಾದಂತಹ ದಿನವಾಗಿದೆ. ಆ ಕಾರಣಕ್ಕೆ ಪ್ರತಿ ವರ್ಷ ಜನವರಿ 25 ರಾಷ್ಟ್ರೀಯ ಮತದಾರರ ದಿನ ಅಂತ ಆಚರಣೆ ಮಾಡ್ತಾರೆ. ಕೊನೆಯ ಪ್ರಶ್ನೆ, ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ವಿರೋಧಿ ದಿನವನ್ನು ಯಾವಾಗ ಆಚರಿಸುವರು? ಇದಕ್ಕೆ ಸರಿ ಉತ್ತರ ಜೂನ್ 10ನೇ ತಾರೀಕು ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ವಿರೋಧಿ ದಿನವನ್ನಾಗಿ ಆಚರಿಸುವರು. ಈ ಕೆಳಗಿನ ಯಾವ ವನ್ಯಜೀವಿ ಅಭಯಾರಣ್ಯಗಳು ಕರ್ನಾಟಕದಲ್ಲಿ ಇಲ್ಲ? ಇಲ್ಲಿ 4 ವನ್ಯಜೀವಿ ಧಾಮಗಳನ್ನು ಕೊಟ್ಟಿದ್ದಾರೆ. ಕಾವೇರಿ ವನ್ಯಜೀವಿ ಧಾಮ, ದಾಂಡೇಲಿ ವನ್ಯಜೀವಿ ಧಾಮ, ಭದ್ರಾ ವನ್ಯಜೀವಿ ಧಾಮ, ಮಧುಮಲೈ ವನ್ಯಜೀವಿ ಧಾಮ. ಇವುಗಳಲ್ಲಿ ಕರ್ನಾಟಕದಲ್ಲಿ ಇಲ್ಲದೇ ಇರುವಂತಹ ವನ್ಯಜೀವಿ ಧಾಮ ಮಧುಮಲೈ ವನ್ಯಜೀವಿ ಧಾಮವಾಗಿದೆ. ದಾಲ್ ಸರೋವರ ಎಲ್ಲಿದೆ? ಜೈಪುರ, ಶಿಮ್ಲಾ, ಶ್ರೀನಗರ್ ಹಾಗೆಯೇ ಪಂಜಾಬನ್ನು ಕೊಟ್ಟಿದ್ದಾರೆ. ಇದರಲ್ಲಿ ದಾಲ್ ಸರೋವರ ಇರುವಂಥದ್ದು ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ. ದಾಲ್ ಸರೋವರವನ್ನು ಶ್ರೀನಗರದ ಲೇಕ್ ಆಫ್ ಫ್ಲವರ್ಸ್ ಅಂತಲೂ ಕೂಡ ಕರೆಯುತ್ತಾರೆ. ಇದು ಭಾರತದ ಏಕೈಕ ಹೆಪ್ಪುಗಟ್ಟುವ ಸರೋವರವಾಗಿದೆ. ಈ ಕೆಳಗಿನ ಯಾವ ಅಭಯಾರಣ್ಯವು ವಿರಳ ಗ್ಯಾಂಗ್ಟಿಕ್ ಡಾಲ್ಫಿನ್ಗಳಿಗೆ ಹೆಸರುವಾಸಿಯಾಗಿದೆ? ಮರೈನ್ ರಾಷ್ಟ್ರೀಯ ಉದ್ಯಾನವನ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯಾನವನ, ಗೌರಮಾತಾ ರಾಷ್ಟ್ರೀಯ ಉದ್ಯಾನವನ ಹಾಗೆಯೇ ಚಂಬಲ್ ರಾಷ್ಟ್ರೀಯ ಉದ್ಯಾನವನ. ಇವುಗಳಲ್ಲಿ ಸರಿಯಾದಂತಹ ಉತ್ತರ ಅತ್ಯಂತ ವಿರಳ ಜೀವಸಂಕುಲವಾದಂತಹ ಗ್ಯಾಂಗ್ಟಿಕ್ ಡಾಲ್ಫಿನ್ಗಳಿಗೆ ವಿಶೇಷವಾಗಿ ಪ್ರಸಿದ್ಧವಾಗಿರುವಂಥದ್ದು ಚಂಬಲ್ ರಾಷ್ಟ್ರೀಯ ಅಭಯಾರಣ್ಯವಾಗಿದ್ದು ಇದು ಮಧ್ಯಪ್ರದೇಶದಲ್ಲಿ ಕಾಣುತ್ತೇವೆ. ಸಹ್ಯಾದ್ರಿಯ ಇನ್ನೊಂದು ಹೆಸರೇನು? ಸಹ್ಯಾದ್ರಿ ಪರ್ವತ ಶ್ರೇಣಿ ಅಂತ ಕರಿತೀವಿ. ಇವುಗಳ ಇನ್ನೊಂದು ಹೆಸರನ್ನ ಏನಂತ ಕರಿತೀವಿ? ಅರಾವಳಿ ಪರ್ವತ ಶ್ರೇಣಿ, ಪಶ್ಚಿಮಘಟ್ಟ ಪರ್ವತ ಶ್ರೇಣಿಗಳು, ಶಿವಾಲಿಕ್ ಶ್ರೇಣಿಗಳು, ಹಿಮಾದ್ರಿ ಶ್ರೇಣಿಗಳು. ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮಘಟ್ಟ ಶ್ರೇಣಿಗಳು ಅಂತಲೂ ಕೂಡ ಕರೆಯುತ್ತೇವೆ. ಈ ಕೆಳಗಿನ ಯಾವ ದೇಶವು ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ? ಬಾಂಗ್ಲಾದೇಶ, ಭೂತಾನ್, ತಜಿಕಿಸ್ತಾನ್ ಹಾಗೆಯೇ ನೇಪಾಳ. ಇವುಗಳಲ್ಲಿ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಳ್ಳದಿರುವ ಅಥವಾ ನೆರೆಹೊರೆಯ ದೇಶಗಳಲ್ಲಿ ತಜಿಕಿಸ್ತಾನ್ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಳ್ಳದೇ ಇರುವಂತಹ ದೇಶವಾಗಿದೆ. ವಿಶ್ವದ ಅತಿ ಹೆಚ್ಚು ಕಾರ್ಯನಿರ್ವಹಿಸುವ ತಾಪಮಾನ ಕೇಂದ್ರವನ್ನು ಈ ಕೆಳಗಿನ ಯಾವ ಪರ್ವತದಲ್ಲಿ ಸ್ಥಾಪಿಸಲಾಗಿದೆ? ಕಾಂಚನಜುಂಗ, ಮೌಂಟ್ ಎವರೆಸ್ಟ್, ಮೌಂಟ್ ಮಕಲು ಹಾಗೆಯೇ ಅನ್ನಪೂರ್ಣ. ವಿಶ್ವದ ಅತಿ ಹೆಚ್ಚು ಕಾರ್ಯನಿರ್ವಹಿಸುವ ತಾಪಮಾನ ಕೇಂದ್ರವನ್ನು ಮೌಂಟ್ ಎವರೆಸ್ಟ್ನಲ್ಲಿ ಸ್ಥಾಪನೆಯನ್ನ ಮಾಡಲಾಗಿದೆ. ನೆಸೆಟ್ ಎಂಬುದು ಯಾವ ದೇಶದ ಸಂಸತ್ತಿನ ಹೆಸರಾಗಿದೆ? ಸರಿ ಉತ್ತರ ಇಸ್ರೇಲ್ ದೇಶದ ಸಂಸತ್ತಿನ ಹೆಸರು ನೆಸೆಟ್ ಎಂಬುದಾಗಿದೆ. ಭಾರತದ ಚುನಾವಣಾ ಆಯೋಗವು ಒಂದು ಅಂತ ಕೇಳಿದ್ದಾರೆ. ಶಾಸನಾತ್ಮಕ ಸಂಸ್ಥೆ, ಸಾಂವಿಧಾನಿಕ ಸಂಸ್ಥೆ, ಹೆಚ್ಚುವರಿ ಸಾಂವಿಧಾನಿಕ ಸಂಸ್ಥೆ, ಮೇಲಿನ ಯಾವುದೂ ಅಲ್ಲ.
ಹಾಗಾದರೆ ಭಾರತದ ಚುನಾವಣಾ ಆಯೋಗ ಏನಿದೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಇದು ಸಾಂವಿಧಾನಿಕ ಸಂಸ್ಥೆಯಾಗಿದ್ದು ಸಂವಿಧಾನದ 324ನೇ ವಿಧಿ ಅನ್ವಯ ಇದನ್ನ ಸ್ಥಾಪನೆ ಮಾಡಲಾಗಿದೆ. ಭಾರತದ ಮಿಲಿಟರಿ ಅಕಾಡೆಮಿ ಎಲ್ಲಿದೆ? ಡೆಹ್ರಾಡೂನ್, ಉತ್ತರಾಖಂಡ್ ರಾಜ್ಯದ ಡೆಹ್ರಾಡೂನ್ನಲ್ಲಿ ಭಾರತೀಯ ಸೈನ್ಯಾಧಿಕಾರಿಗಳಿಗೆ ನೀಡುವಂತಹ ತರಬೇತಿ ಅಕಾಡೆಮಿ 1932ರಲ್ಲಿ ಸ್ಥಾಪಿತವಾಯಿತು. ಹಿಂದೂಸ್ತಾನ್ ಸೇವಾದಳ ಸ್ಥಾಪಿಸಿದವರು ಯಾರು? NS ಹರ್ಡಿಕರ್ ಅವರು 1924 ಜನವರಿ 1ರಂದು ಇದನ್ನ ಸ್ಥಾಪನೆ ಮಾಡುತ್ತಾರೆ. ಇದೊಂದು ಸ್ವಯಂ ಸೇವಕ ಸಂಸ್ಥೆಯಾಗಿದ್ದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ. ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಯಾವ ರಾಜ್ಯದಲ್ಲಿದೆ? ಭಾರತದ 29ನೇ ಸ್ಥಾಪಿತ ರಾಜ್ಯವಾಗಿರುವಂತಹ ತೆಲಂಗಾಣದಲ್ಲಿ ನ್ಯಾಷನಲ್ ಪೊಲೀಸ್ ಅಕಾಡೆಮಿಯನ್ನ ಕಾಣಬಹುದು. ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವ ಪ್ರಮುಖ ಅಕ್ಷಾಂಶ ಯಾವುದು? 0 ಡಿಗ್ರಿ ಸಮಭಾಜಕ ವೃತ್ತ, 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, 23.5 ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತ, 90 ಡಿಗ್ರಿ ಉತ್ತರ ಧ್ರುವ ವೃತ್ತ. ಹಾಗಾದರೆ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವಂತಹ ಪ್ರಮುಖವಾದಂತಹ ಅಕ್ಷಾಂಶ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತವಾಗಿದೆ. ಗಂಗಾ ನದಿ ಮುಖಜ ಭೂಮಿಯಲ್ಲಿ ಕಂಡುಬರುವ ಪ್ರಮುಖ ಅರಣ್ಯ ಪ್ರದೇಶಗಳಿವು. ಗಂಗಾ ನದಿ ಮುಖಜ ಭೂಮಿಯಲ್ಲಿ ಕಂಡುಬರುವಂತಹ ಅರಣ್ಯ ಪ್ರದೇಶಗಳಿವು: ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳು, ಸಾತ್ಪುರ ಶ್ರೇಣಿಗಳು, ಸುಂದರ್ಬನ್ಸ್. ಗಂಗಾ ನದಿ ಮುಖಜ ಭೂಮಿಯಲ್ಲಿ ಕಂಡುಬರುವಂತಹ ಅರಣ್ಯ ಪ್ರದೇಶ ಸುಂದರ್ಬನ್ಸ್. ಇದಕ್ಕೆ ಕಾರಣ ಸುಂದರಿ ಎಂಬ ಮರಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಬೆಳೆದಿರುವುದರಿಂದ ಆ ಒಂದು ಪ್ರದೇಶವನ್ನು ಸುಂದರ್ಬನ್ಸ್ ಎಂದು ಕರೆಯುತ್ತೇವೆ. ಈ ಒಂದು ಅರಣ್ಯ ಪ್ರದೇಶ ಕಂಡುಬರುವಂಥದ್ದು ಗಂಗಾ ನದಿ ಮುಖಜ ಭೂಮಿ ಪ್ರದೇಶದಲ್ಲಿ. ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯ ಯಾವುದು? ತಮಿಳುನಾಡು, ಕರ್ನಾಟಕ, ಗೋವಾ, ಆಂಧ್ರ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ನಮ್ಮ ಕರ್ನಾಟಕ ರಾಜ್ಯ ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವಂತಹ ರಾಜ್ಯವಾಗಿದೆ. ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳು ಅತ್ಯಂತ ಪ್ರಮುಖವಾದಂತಹ ಕಾಫಿ ಉತ್ಪಾದನಾ ಜಿಲ್ಲೆಗಳಾಗಿದ್ದಾವೆ. ಒಡಿಶಾದ ಯಾವ ಬಂದರಿನ ಮೂಲಕ ಕಬ್ಬಿಣದ ಅದಿರನ್ನು ಜಪಾನ್ ದೇಶಕ್ಕೆ ರಫ್ತಾಗುತ್ತದೆ? ವಿಶಾಖಪಟ್ಟಣ, ಹಾಲ್ಡಿಯಾ, ಕೊಚ್ಚಿನ್, ಪಾರಾದೀಪ್. ಈ 4 ಬಂದರುಗಳಲ್ಲಿ ಕಬ್ಬಿಣದ ಅದಿರು ಪ್ರಮುಖವಾಗಿ ಜಪಾನ್ ದೇಶಕ್ಕೆ ರವಾನೆಯಾಗುವಂಥದ್ದು ಒಡಿಶಾದ ಪಾರಾದೀಪ್ ಬಂದರಿನ ಮೂಲಕ. ಇನ್ನು ಕೊಚ್ಚಿನ್ ಕೇರಳ, ಹಾಲ್ಡಿಯಾ ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ, ವಿಶಾಖಪಟ್ಟಣ ಪ್ರಮುಖ ಬಂದರುಗಳಾಗಿದ್ದಾವೆ. ಇದರಲ್ಲಿ ಯಾವುದು ಹುಲಿ ಸಂರಕ್ಷಿತ ಧಾಮವಾಗಿದೆ? ನೀಡಿರುವಂತಹ ಆಯ್ಕೆಗಳಲ್ಲಿ ವಾಲ್ಮೀಕಿ, ಹಜಾರಿಬಾಗ್, ಬಂಡೀಪುರ್ ಕರ್ನಾಟಕ, ನಾಗಾರ್ಜುನ ಸಾಗರ, ಶ್ರೀಶೈಲಂ, ಪೆಂಚ್, ಗೆರ್ವಾಲ್. ಇದರಲ್ಲಿ ಹುಲಿ ಸಂರಕ್ಷಿತ ರಾಷ್ಟ್ರೀಯ ಅಭಯಾರಣ್ಯಗಳು ಯಾವುವು ಅಂತ ನೋಡೋದಾದ್ರೆ ಇದಕ್ಕೆ ಸರಿ ಉತ್ತರ ಮೇಲಿನ ಎಲ್ಲವೂ. ಅಂದ್ರೆ ಎಲ್ಲವೂ ಕೂಡ ಹುಲಿ ಸಂರಕ್ಷಿತ ಧಾಮಗಳಾಗಿದ್ದಾವೆ. ಗಾಂಧೀಜಿಯವರು ತಮ್ಮ ಪ್ರಥಮ ಹೋರಾಟವನ್ನು ಎಲ್ಲಿ ಆರಂಭಿಸಿದರು? ಚಂಪಾರಣ್ಯ, ಬಾರ್ಡೋಲಿ, ಸಬರಮತಿ, ದಂಡಿ. ಇದಕ್ಕೆ ಸರಿ ಉತ್ತರ ಚಂಪಾರಣ್ಯ ಸತ್ಯಾಗ್ರಹ ಗಾಂಧೀಜಿಯವರ ಪ್ರಥಮ ಹೋರಾಟವಾಗಿತ್ತು. ಬಾರ್ಡೋಲಿ ಸತ್ಯಾಗ್ರಹದ ನೇತಾರರು ಸರ್ದಾರ್ ವಲ್ಲಭಾಯ್ ಪಟೇಲ್ ರವರಾಗಿದ್ದರು. ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಯಾರಾಗಿದ್ದರು? ಅತ್ಯಂತ ಸುಲಭದ ಪ್ರಶ್ನೆ ಇದು. ಇದಕ್ಕೆ ಸರಿ ಉತ್ತರ ಯಾವುದಿರಬಹುದು? ಕೌಟಿಲ್ಯ, ರುದ್ರದಾಮನ್, ಮೆಗಸ್ತಾನಿಸ್, ವಿಷ್ಣುಗೋಪ. ಸರಿಯಾದಂಥ ಉತ್ತರ ಕೌಟಿಲ್ಯ. ಈತನ ಪ್ರಸಿದ್ಧ ಗ್ರಂಥ ಅರ್ಥಶಾಸ್ತ್ರ, ರಾಜ್ಯಾಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಬೆಳಕನ್ನು ಚೆಲ್ಲುವಂಥ ಅರ್ಥಶಾಸ್ತ್ರ ಕೃತಿಯನ್ನು ರಚನೆ ಮಾಡಿದವನು ಕೌಟಿಲ್ಯ. ಈತನು ಮೌರ್ಯ ವಂಶದ ಪ್ರಥಮ ಅರಸನಾದಂಥ ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿಯೂ ಕೂಡ ಆಗಿದ್ದ. ಚೀನಾ ದೇಶಕ್ಕೆ ತನ್ನ ರಾಯಭಾರಿಯನ್ನು ಕಳಿಸಿದ ಅರಸ ಯಾರು? ವಿಜಯನಗರದ ಅರಸರನ್ನು ಕೊಟ್ಟಿದ್ದಾರೆ. 1ನೇ ಬುಕ್ಕರಾಯ, ಹರಿಹರ, 2ನೇ ಹರಿಹರ, ಪ್ರೌಢದೇವರಾಯ, ಕೃಷ್ಣದೇವರಾಯ. ಇವರಲ್ಲಿ ಚೀನಾ ದೇಶಕ್ಕೆ ತನ್ನ ರಾಯಭಾರಿಯನ್ನು ಕಳಿಸಿದಂಥ ಅರಸ 1ನೇ ಬುಕ್ಕರಾಯನಾಗಿದ್ದಾನೆ.